ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಲಾಗ್ಸ್. ನಾನಿವತ್ತು ಬೆಳಿಗ್ಗೆಯಿಂದ ಒಂದು ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಅದು ಲೆಮನ್ ಸ್ವೀಟ್ ಪಿಕಲ್ ಮಾಡ್ತಾ ಇದ್ದೀನಿ. ಲೆಮನ್ ಸ್ವೀಟ್ ಪಿಕಲ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಲೆಮನ್ನನ್ನು ಒಂದು 2 kg ಅಷ್ಟು ಲೆಮನ್ ತೊಗೊಂಡಿದ್ವಿ. 100 ಲೆಮನ್ ಇತ್ತು ಅದು. ಅದನ್ನು ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟು ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬಿಸಿ ನೀರನ್ನು ಕುದಿಸ್ಲಿಕ್ಕೆ ಇಡಬೇಕು. ಬಿಸಿ ನೀರು ಸ್ವಲ್ಪ ಬಿಸಿ ಬಿಸಿ ಆದರೆ ಸಾಕು, ಕುದಿಯೋದೇನು ಬೇಡ. ಆ ಕುದಿಯೋ ನೀರಲ್ಲಿ ನಾವೆಲ್ಲ ಲಿಂಬು ಹಾಕಿದರೆ ಸ್ವಲ್ಪ ಬಿಸಿ ಆದರೆ ಸಾಕು. ಲಿಂಬು ಸ್ವಲ್ಪ ಮೆತ್ತಗಾಗುತ್ತೆ, ಆ ಥರ ಬೇಯಿಸ್ಕೋಬೇಕು. ನಾವು ಫಸ್ಟು ಕಟ್ ಮಾಡೋಕ್ಕಿಂತ ಮೊದಲೇ ನಾವು ಇಡೀ ಲಿಂಬುನೇ ಆ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಕಟ್ ಮಾಡಿಕೊಂಡು ಬೇಯಿಸಿದ್ರೆ ಅದು ಲಿಂಬು ಫುಲ್ಲು ಹುಳಿ ಎಲ್ಲ ಬಿಟ್ಟುಬಿಡುತ್ತೆ. ಅದಕ್ಕೆ ನಾವು ಇಡೀ ಲಿಂಬುನೇ ಬೇಯಿಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಬರುತ್ತೆ ಇದು ಇಡೀ ಲಿಂಬು ಬೇಯಿಸ್ಕೊಂಡು ಆಮೇಲೆ ಕಟ್ ಮಾಡಿದರೆ. ನಾವು ಈ ಥರ ಮನೆಯಲ್ಲಿ ಉಪ್ಪಿನಕಾಯಿ ಅಥವಾ ಪಿಕಲ್ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನಮಗೆ ಯೂಸ್ ಆಗುತ್ತೆ. ಈಗ ಅಂಗಡಿಯಿಂದ ನಾವು ಒಂದು ಬಾಟ್ಲು ಪಿಕಲ್ ತಂದರೆ ಅದು ನಮಗೆ ಎಷ್ಟು ದಿನ ಬರುತ್ತೆ, ಅಮ್ಮಮ್ಮ ಅಂದರೆ 1 ಮಂತ್ ಬರ್ಬೋದು ಅಷ್ಟೇ. ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೊಂದು 5-6 ತಿಂಗಳು ಇನ್ನೂ ಜಾಸ್ತಿನೇ ಬರುತ್ತೆ. ಇಷ್ಟು ಒಂದು ಉಪ್ಪಿನಕಾಯಿ ಲೆಮನ್ ತಂದು ಒಂದು 100 ಲೆಮನ್ ಹಾಕೊಂಡ್ರೆ ನಮಗೆ ಎಷ್ಟು ದಿನ ಯೂಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಬಿಸಿಯಾಗಿ ತೆಗೆದ ತಕ್ಷಣ ತೆಕ್ಕೊಳ್ಬೇಕು ನೀರಿಂದ. ತೆಗೆದಾದ್ಮೇಲೆ ಎಲ್ಲ ಲಿಂಬನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಉಪ್ಪಿನಕಾಯಿ ಹಾಕೋಕ್ಕೆ ನಮಗೆ ಯಾವ ಸೈಜ್ ಬೇಕಲ್ಲ, 1ರಲ್ಲಿ 4 ಭಾಗ ಮಾಡ್ತೀವಲ್ಲ ಆ ಥರ ಮಾಡಬೇಕು. ಅದ್ರ ರಸ ಎಲ್ಲ ಏನು ಹಿಂಡಬಾರ್ದು, ಏನು ಮಾಡಬಾರ್ದು. ಹೀಗೆ ರಸ ಸಮೇತ ಲಿಂಬುನ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಎಲ್ಲ ಲಿಂಬು ಕಟ್ ಮಾಡಿ ಆದಮೇಲೆ ನಾವು ಅದನ್ನು ಒಂದು ಪ್ಲಾಸ್ಟಿಕ್ ಇದರಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಕಂಟೈನರಲ್ಲಿ ಹಾಕಿ ಅದಕ್ಕೆ ನಾವು ಉಪ್ಪು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಒಂದು 2 ದಿನ ಅಥವಾ 3 ದಿನ ಇಟ್ಟರೆ ಸಾಕು. ಇದು ನಾವು ಕಲ್ಲು ಉಪ್ಪು ಹಾಕ್ತಾಯಿದ್ದೀವಿ. ಕಲ್ಲು ಉಪ್ಪಾದರೆ ತುಂಬ ಚೆನ್ನಾಗಿ ಬೇಗ ಮಿಕ್ಸ್ ಆಗುತ್ತೆ. ಈ ಪುಡಿ ಉಪ್ಪಾದರೆ ಸ್ವಲ್ಪ ಅಷ್ಟೊಂದು ಇದಾಗಲ್ಲ. ನಮ್ಮ ಕಲ್ಲು ಉಪ್ಪು ಹಾಕಿ ಇದು ಲಿಂಬುನ ಮಿಕ್ಸ್ ಮಾಡಿ ಕಂಟೈನರಲ್ಲಿ ಕಂಟೈನ್ ಮಾಡಿ ಇಡ್ತಾ ಇದ್ದೀವಿ. ಇದು 1-2 ದಿಂದ 3 ದಿನ ಚೆನ್ನಾಗಿ ಉಪ್ಪು ಎಲ್ಲ ಹಿಡ್ಕೊಳ್ಳುತ್ತೆ ಲಿಂಬುಗೆ. ಮತ್ತು ಎಲ್ಲ ನಮಗೆ ಲಿಂಬುಲಿರೋ ಹುಳಿ ಅಂಶ ಕೂಡ ತುಂಬ ಚೆನ್ನಾಗಿ ಅದರಲ್ಲಿ ಆ್ಯಡ್ ಆಗುತ್ತೆ. ಈ ಲಿಂಬು ಈಗ ಏನಾಗುತ್ತೆ ಅಂದರೆ, ನಾವು 2-3 ದಿನ ಇಟ್ಟಿದ ತಕ್ಷಣ ತುಂಬ ಚೆನ್ನಾಗಿ ಅದರಲ್ಲೆಲ್ಲ ಹೀರ್ಕೊಳ್ಳುತ್ತೆ. ಮತ್ತು 3 ದಿನ ಆದಮೇಲೆ ಈಗ ಪ್ಲಾಸ್ಟಿಕ್ ಕಂಟೈನರಿಂದ ತೆಗಿಬೇಕಾಗುತ್ತೆ. ಅದಕ್ಕೆ ನೀರು ಏನೂ ಮಿಕ್ಸ್ ಮಾಡಬಾರ್ದು. ನೀರೆಲ್ಲ ಬರೀ ಉಪ್ಪು ಮತ್ತು ಲಿಂಬು ಇದೆಯಲ್ಲ ಅದನ್ನೇ ಮಿಕ್ಸ್ ಮಾಡಿ ಇಡಬೇಕು. ನಮ್ಮ ಬರೀ 100 ಲಿಂಬು ಹಣ್ಣು ತಂದಿದ್ದು ನೋಡಿ ಎಷ್ಟೊಂದಾಯಿತು. 2 ಬಾಕ್ಸ್ ಅಷ್ಟು ಉಪ್ಪಿನಕಾಯಿ ಮಾಡಲಿಕ್ಕೆ ರೆಡಿ ಆಯಿತು ಇವಾಗ. ನೋಡಿ ಈ ಥರ ಸ್ವಲ್ಪ ಉಪ್ಪು ಸ್ವಲ್ಪ ಲಿಂಬು ಆ ಥರ ಮಿಕ್ಸ್ ಮಾಡಿ ಹಾಕಬೇಕು. ಎಲ್ಲ ಕಡೆಗೂ ಉಪ್ಪು ಸರಿಯಾಗಿ ಹಿಡಿಬೇಕಾಗುತ್ತೆ ಮತ್ತು ಅದು ಹುಳಿ ಅಂಶ ಕೂಡ ಬಿಟ್ಕೊಳ್ಳಲಿಕ್ಕೆ ಸರಿಯಾಗುತ್ತೆ. ಆ ಥರ ದೊಡ್ಡ ಉಪ್ಪನ್ನೇ ಕಲ್ಲು ಉಪ್ಪನ್ನೇ ಹಾಕ್ಕೊಂಡಿದ್ದೀವಿ. ಎಲ್ಲ ಹುಳಿ ಅಂಶ ತುಂಬ ಬಿಡಲಿಕ್ಕೆ ಚೆನ್ನಾಗಾಗುತ್ತೆ. ಆ ಥರ 2 ಬಾಕ್ಸಷ್ಟು ನಾನು ಈಗ ರೆಡಿ ಮಾಡಿಕೊಂಡೆ. 2 ಬಾಕ್ಸ್ ಇದೊಂದು ಫುಲ್ ಆಯಿತು ಇವಾಗ ಈ ಬಾಕ್ಸು. ಇನ್ನು ನೆಕ್ಸ್ಟ್ ಬಾಕ್ಸ್ ಇನ್ನೊಂದು ಬಾಕ್ಸ್ ಇದೆ, ಆ ಬಾಕ್ಸಿಗೂ ಕೂಡ ಹಾಕೋತೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ಈ ನಮ್ಮ ಮಲೆನಾಡು ಕಡೆ ಲೆಂಬು ಉಪ್ಪಿನಕಾಯಿ ಅಂದರೆ ಬರೀ ನಾವು ಖಾರ ಎಲ್ಲ ಹಾಕಿ ಖಾರ ಪುಡಿ ಹಾಕಿ ಒಗ್ಗರಣೆ ಹಾಕಿ ಮಾಡಿದರೆ ಲಿಂಬು ಉಪ್ಪಿನಕಾಯಿ ಆಗುತ್ತೆ. ಈಗ ಉತ್ತರ ಕರ್ನಾಟಕ ಕಡೆ ಲಿಂಬು ಪಿಕಲ್ ಹೇಗೆ ಮಾಡ್ತಾರೆ, ಸ್ವೀಟ್ ಲಿಂಬು ಪಿಕಲ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹುಳಿನೂ ಇರಲ್ಲ, ತುಂಬ ಖಾರನೂ ಇರಲ್ಲ, ಸ್ವಲ್ಪ ಸ್ವೀಟ್ ಮಿಕ್ಸ್ ಆಗಿರುತ್ತೆ. ಬೆಲ್ಲ ಹಾಕಿರ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಒಂಥರ ಬರೀ ಬಾಯಲ್ಲಿ ಕೂಡ ತಿನ್ಬೋದು, ಆ ಥರ ಚೆನ್ನಾಗಿರುತ್ತೆ. ಇವತ್ತು ನಾನು ಅದೇ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ, ಆ ಥರ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ. ನೋಡಿ ಅಷ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸ್ ತುಂಬಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಪ್ಲಾಸ್ಟಿಕ್ ಬಾಕ್ಸ್ ತುಂಬಿಸ್ತಾ ಇದ್ದೀನಿ. ಇದಕ್ಕೂ ಹಾಗೆ ಉಪ್ಪು ಮತ್ತು ಲಿಂಬು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಫುಲ್ಲು ಇದು ಒಂದು ಹಾಫ್ ಅಥವಾ ಫುಲ್ ಮುಕ್ಕಾಲು ಭಾಗ ಆಗ್ಬೋದು ಅಷ್ಟು ಲಿಂಬು ಆಯಿತು. 100 ಲಿಂಬು ತಂದಿದ್ದು. ಅದೇ ನಮಗೆ ಅಂಗಡಿಯಲ್ಲಿ ಕೊಂಡ್ಕೊಳ್ಳಿಕ್ಕೆ ಹೋದರೆ ಒಂದು ಚಿಕ್ಕದು ಒಂದು 100 ಗ್ರಾಮೋ ಅಥವಾ 250 ಗ್ರಾಮ್ ತೊಗೊಳ್ಳಿಕ್ಕೆ ಹೋದರೆ ನಮಗೆ ₹100 ಮೇಲೆ ಹೇಳ್ತಾರೆ, ಅಷ್ಟೇ ರೇಟು. ಅದರಿಂದ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಉಳಿತಾಯ ಆಗುತ್ತೆ ಮತ್ತು ನಮ್ಮದು ಮನೆಯದೇ ಟೇಸ್ಟ್ ಆಗುತ್ತೆ. ಯಾವುದೇ ಬೇರೆ ಕಲಬೆರಕೆ ಏನೂ ಆಗೋದಿಲ್ಲ, ಯಾವ ರೀತಿಯ ಫುಡ್ ಪಾಯ್ಸನು ಆ ಥರ ಏನೂ ಆಗೋದಿಲ್ಲ. ನಮ್ಮ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿ. ನೋಡಿ 2 ಬಾಕ್ಸ್ ಆಯಿತು. ಅದೊಂದು ಬಾಕ್ಸು ಇದೊಂದು ಬಾಕ್ಸು, ಇಷ್ಟು ಬಾಕ್ಸ್ ಆಯಿತು. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 3 ದಿನ ಇಟ್ಕೊಂಡಿದ್ದೆ.
3 ದಿನ ಆದಮೇಲೆ ಅದು ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಇದೆ ಆಗಿರುತ್ತೆ ಅದರಲ್ಲೇ. ಆಮೇಲೆ 3 ದಿನ ಬಿಟ್ಟು ನಾನು ಇವಾಗ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಹಾಕಲಿಕ್ಕೆ ಮೊದಲು ಏನು ಬೇಕಂದರೆ ಫಸ್ಟು ತವ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಲಿಂಬು ಜಾಸ್ತಿ ಇದೆಯಲ್ಲ, ಅದಕ್ಕೆ ನಮಗೆ ಸುಮಾರು ಒಂದು ಎಷ್ಟಂದರೆ ಒಂದು ಅರ್ಧ ಅರ್ಧ ಅಲ್ಲ, ಒಂದು 2 ಗ್ಲಾಸ್ ಹೇಳ್ಬೋದು ಕ್ವಾಂಟಿಟಿ. 2 ಗ್ಲಾಸ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸಾಸಿವೆನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ ತುಂಬ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಉಪ್ಪಿನಕಾಯಿಗೆ ಒಗ್ಗರಣೆನೇ ತುಂಬ ಮೊದಲ ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಅದಕ್ಕೆ ಟೇಸ್ಟಿಗೆ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಮತ್ತು ಈ ಕರಿಬೇವು ಎಲ್ಲ ಉಪ್ಪಿನಕಾಯಲ್ಲಿ ಸಿಗ್ತಾಯಿದ್ರೆ ನಮ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ನೋಡಿ ಎಲ್ಲ ಸಾಸಿವೆ ಎಲ್ಲ ಚಟಪಟ ಚಟಪಟ ಸಿಡಿತಾ ಇದೆ. ಆವಾಗ ನಾವು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ತುಂಬ ಚೆಂದ ಘಮ ಘಮ ಅಂತ ಇದೆ. ಕರಿಬೇವು ಕೂಡ ಒಳ್ಳೆ ಘಮ ಬರುತ್ತೆ. ಆವಾಗ ಘಮ ಬರ್ತಾ ಇರುವಾಗಲೇ ನಾವು ಅದಕ್ಕೆ ಸ್ವಲ್ಪ ಎಲ್ಲ ಇದಾಗಬೇಕು. ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗರಿ 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 ಆಗಬೇಕು. ಒಳ್ಳೆ ಈ ಥರ ಇದಾದಮೇಲೆ ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಸಾಕಾಗಲಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೇಕಾಯಿತು. ಬೆಳ್ಳುಳ್ಳಿ ಇದ್ರೇ ನಮಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು. ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ಚಿಟಿಕೆ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಅರಿಶಿನ ಪುಡಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಪುಡಿ ಇದ್ರೂ ಉಪ್ಪಿನಕಾಯಿಗೆ. ಇಲ್ಲ ಅಂದರೆ ಬರೀ ಅದು ಚಿಲ್ಲಿ ಪೌಡರ್ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ. ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅಂದರೆ ಯಾಕಂದರೆ 100 ಲಿಂಬು ಹಣ್ಣು ಅಂದರೆ 2 ಬಾಕ್ಸ್ ಲಿಂಬು ಪಿಕಲ್ ಬೇಕಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಜಾಸ್ತಿನೇ ಹಾಕ್ಕೊಂಡೆ. ಇಲ್ಲ ಅಂದರೆ ಒಂದು 7-8 ಚಮಚ ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ, ಅದು ಮನೆಯಲ್ಲೇ ಮಾಡಿಸ್ಕೊಂಡಿರೋದು ಚಿಲ್ಲಿ ಪೌಡರು, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಫುಲ್ ಎಣ್ಣೆಲೇ ನಾವು ಫುಲ್ ಡ್ರೈ ಮಾಡಬೇಕಾಗತ್ತೆ ರೋಸ್ಟು. ಅದು ತುಂಬ ಡ್ರೈ ಮಾಡಿದ್ರೆ ಒಂಥರ ಚಿಲ್ಲಿ ಪೌಡ್ರ್ ಸೀದೋಗುತ್ತೆ. ಆವಾಗ ನಾವು ಬೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವೀಟ್ ಲೆಮನ್ ಪಿಕಲ್ ಅಲ್ವಾ ಅದು, ಅದಕ್ಕೆ ಬೆಲ್ಲ, ಜೋನಿ ಬೆಲ್ಲ ಇದೆ ನಮ್ಮ ಮನೇಲಿ, ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಜೋನಿ ಬೆಲ್ಲ. ಇದನ್ನು ಒಂದು 4 ಸ್ಪೂನಲ್ಲ, ಅದು ಸೌಟಲ್ಲಿ 4 ಸೌಟು ಹಾಕ್ಕೊಂಡಿದ್ದೀವಿ. ನೋಡಿ ಈ ಥರ ಬೆಲ್ಲ ಹಾಕ್ಕೊಂಡ ತಕ್ಷಣ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಇದರಲ್ಲಿ. ಚಿಲ್ಲಿ ಪೌಡ್ರು ಮತ್ತು ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ ಕೂಡ ನೀರು ಬಿಟ್ಕೊಂಡು ಅದು ಚಿಲ್ಲಿ ಪೌಡ್ರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ನಾವೀಗ 3 ದಿನ ಉಪ್ಪಲ್ಲಿ ನೆನೆ ಹಾಕಿದ್ವಲ್ಲ ಲಿಂಬು ಕಟ್ ಮಾಡಿದ್ದೆಲ್ಲ ಇರುತ್ತಲ್ಲ, ಅದು ಚೆನ್ನಾಗಿ ಉಪ್ಪು ಹಿಡ್ಕೊಂಡಿದೆ. ಅದನ್ನು ನಾವೀಗ ಈ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಬೆಲ್ಲ ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದರಲ್ಲಿ. ಈಗ ಚಿಲ್ಲಿ ಪೌಡ್ರು ಕೂಡ ಅದರಲ್ಲಿ ಕತ್ತೋ ಇದು ಚಾನ್ಸಸ್ ಇರೋಲ್ಲ, ಯಾಕಂದರೆ ಬೆಲ್ಲ ಅದರಲ್ಲಿ ನೀರು ಬಿಟ್ಕೊಳ್ತಲ್ಲ. ಆ ಥರ ಸ್ವಲ್ಪ ಚೆನ್ನಾಗಿ ಗ್ರೇವಿ ಟೈಪ್ ಬರ್ತಾ ಇರುತ್ತೆ. ನೋಡಿ ಇವಾಗ ಸ್ವಲ್ಪ ನೀರು ಬಿಡ್ತಾ ಇದೆ, ನೀರು ಆಗ್ತಾ ಇದೆ ಸ್ವಲ್ಪ. ಯಾಕಂದರೆ ಬೆಲ್ಲ ಅದರಲ್ಲಿ ನೀರು ಬಿಟ್ಕೊಳ್ತಾ ಇದೆ, ಅದರಲ್ಲಿ ಚಿಲ್ಲಿ ಪೌಡ್ರು ಮತ್ತು ಒಗ್ಗರಣೆಯಲ್ಲಿ ನೀರು ಬಿಡ್ತಾ ಇದೆ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಕ್ಸ್ ಇದೆಯಲ್ಲ, ಲಿಂಬು ಮಿಕ್ಸ್ ಕಟ್ ಮಾಡ್ಕೊಂಡಿರೋದು, ಉಪ್ಪು ಮತ್ತು ಲಿಂಬು ಮಿಕ್ಸ್ ಮಾಡಿ ಇಟ್ಟಿರೋದು, ಇದು ಒಂದು 2-3 ದಿನ ಇಟ್ಟಿದ್ದೆ ನಾನು. 2-3 ದಿನ ಆದಮೇಲೆ ಅದು ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಂಡಿದೆ, ಅದು ಕೂಡ ನೀರು ಬಿಟ್ಕೊಂಡಿದೆ ಸ್ವಲ್ಪ. ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಒಗ್ಗರಣೆಗೆ. ಮತ್ತು ಚಿಲ್ಲಿ ಪೌಡ್ರು ಮತ್ತು ಬೆಲ್ಲ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಪಿಕಲ್ ರೆಡಿ ಆಯಿತು ನಮಗೆ. ಬರೀ 100 ಲಿಂಬು ತಗೊಬಂದಿದ್ದು, 100 ಲಿಂಬಲ್ಲಿ ಎಷ್ಟು ಪಿಕಲ್ ರೆಡಿ ಆಗ್ತಾಯಿದೆ ಅಂದರೆ ನಮಗೆಲ್ಲ ಜಾಸ್ತಿ ಅಂದರೂ ಒಂದು 6-7 ಮಂತ್ ಬರುತ್ತೆ, ಅಷ್ಟು ಪಿಕಲ್ ರೆಡಿ ಮಾಡ್ಕೋಬೋದು. ಈಗ ಇದನ್ನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸ್ವಲ್ಪ ಉಪ್ಪು ಬೇಕಾದರೆ ಆಮೇಲೆ ನೋಡಿ ಸ್ವಲ್ಪ ಟೇಸ್ಟು ನೋಡಿ, ಯಾಕಂದರೆ ಒಂದೇ ದಿನದಲ್ಲಿ ಗೊತ್ತಾಗಲ್ಲ ಅದು ಮಸಾಲೆ ಎಲ್ಲ ಇದು ಹಾಕಿದ್ದಕ್ಕೆ, ಉಪ್ಪಿನಕಾಯಿ ಖಾರ ಎಲ್ಲ ಹಾಕಿದ್ದು ಗೊತ್ತಾಗಲ್ಲ. ಬೆಲ್ಲ ಕೂಡ ಅಷ್ಟೇ ಚೆನ್ನಾಗಿ ನೀರು ನೋಡಿ ನೀರು ಆಯಿತು ಆ ಥರ. ಬೆಲ್ಲ ಮತ್ತು ಖಾರ ಪುಡಿ ಎಲ್ಲ ಹಾಕಿದ್ವಲ್ಲ, ಅದು ತುಂಬ ಚೆನ್ನಾಗಿ ನೀರು ಒಡ್ಕೊಂಡಿದೆ. ಅದನ್ನೀಗ ನಾವು ಪಿಕಲ್ ಜೊತೆಗೆ, ಲೆಮನ್ ಪಿಕಲ್ ಇದೆಯಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಒಳ್ಳೆ ಏನು ಸ್ವಲ್ಪ ರೆಡಿಶಾಗಿ ಆ ಥರ ಬೆಲ್ಲ ಕೂಡ ತುಂಬ ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಂಡಿದೆ. ಸ್ವೀಟ್ ಪಿಕಲ್ ಅಂದರೆ ಆವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಈಗ ನಮಗೆ ಮಾಡುವಾಗಲೇ, ಅಷ್ಟು ಚೆನ್ನಾಗಿ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ.
ಒಗ್ಗರಣೆದು ಕೂಡ ಎಲ್ಲ ಲೆಮನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫುಲ್ಲು ಬಾಣಲೆಯಲ್ಲಿರೋದು ಒಂದು ಕಡೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆ ಅದು, ಯಾಕಂದರೆ ನಾವು ಮೊದಲೇ ಬಿಸಿ ಮಾಡಿರೋದಲ್ಲ. ಇವಾಗ ಸ್ವಲ್ಪ ಖಾರ ಪುಡಿ ಮತ್ತು ಬೆಲ್ಲ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಖಾರ ಪುಡಿದು, ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಹಿಡಿದು ಹೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಚಿಲ್ಲಿ ಪೌಡ್ರ್ ಬೇಗ ಕತ್ತೋಗ್ಬಿಡುತ್ತೆ. ಇವಾಗ ನೋಡಿ ಎಲ್ಲ ನೀರು ಬಿಟ್ಕೊಂಡಿದೆ, ಯಾವ ಥರ ಫುಲ್ ನೀರು ಬಿಟ್ಕೊಂಡು ಬೆಲ್ಲ, ಖಾರ ಪುಡಿ ಮತ್ತು ಲೆಮನ್ ಪಿಕಲ್ ಕೂಡ ಸೂಪರಾಗಿ ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗೂ ಪಿಕಲ್ ರೆಡಿ ಆಯಿತು ಅಂತ. ಇದನ್ನು ನಾವು ಈ ಲೆಮನ್ ಪಿಕಲ್ ಇದೆ, ಸ್ವೀಟ್ ಲೆಮನ್ ಪಿಕಲ್ಲು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟು, ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಮೊಸರನ್ನ ಮತ್ತು ಪಲಾವು ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ಬರೀ ಊಟದ ಜೊತೆಗೆ ಅಷ್ಟೇ ಅಲ್ಲ, ಯಾಕಂದರೆ ಅದು ಸ್ವೀಟ್ ಇರೋದಕ್ಕೆ ಬರೀ ಬಾಯಲ್ಲಿ ಕೂಡ ತಿನ್ಬೋದು ನಾವು. ಅಷ್ಟು ಚೆನ್ನಾಗಿ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡಿ, ನೀವು ಇದೇ ಥರ ಒಂದು ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ. ಸುಮ್ಮನೆ ಹೊರಗಡೆಯಿಂದ ಉಪ್ಪಿನಕಾಯಿ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ, ಹೆಲ್ದಿ ಎಷ್ಟು ಸೂಪರಾಗಿರುತ್ತೆ. ಇದನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ತೀವಿ ಬಾಕ್ಸಲ್ಲಿ. ನೋಡಿ, ಇಷ್ಟು ದೊಡ್ಡ ಬಾಕ್ಸಲ್ಲಿ ನಾನು ಸ್ಟೋರೇಜ್ ಮಾಡಿದ್ದೀನಿ ಇವಾಗ. ಇಲ್ಲ ಅಂದರೂ ಇದೊಂದು 3 kg ಬಾಕ್ಸು ಅಷ್ಟು ಪಿಕಲ್ ರೆಡಿ ಆಯಿತು ನಮಗೆ. ನೋಡಿ, ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ನಾನು ಏನಾದ್ರು ಟಿಪ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಚಾನಲ್ಗೆ ಮತ್ತೆ ಸಪೋರ್ಟ್ ಮಾಡಿ. ಪಿಕಲ್ ಯಾವ ಥರ ಆಗಿದೆ ಅಂತ ಕಾಮೆಂಟ್ ಮಾಡಿ.